ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಅಂದರೆ ಒಂದು 4 o'clock ಮಿಂಚು ಆಗಿತ್ತು ನೋಡಿ. 4 o'clock ಫುಲ್ಲು ಈಗ ತುಮಕೂರಲ್ಲಂತೂ ಕ್ಲೌಡಿ ಕ್ಲೈಮೇಟು, ಮಳೆ ಫುಲ್ ಇದೇ ಥರನೇ ಇದೆ ಈಗ. ಕ್ಲೈಮೇಟ್ ಅಂತೂ ಬಿಸಿಲು ಅನ್ನೋದೇ ಪೂರ್ತಿ ಕಡಿಮೆ. ಇನ್ನು ಇವತ್ತು ಸಂಡೇ, ನೆಕ್ಸ್ಟ್ ವೀಕೆ ಹಬ್ಬ ಇದೆ. 4 ಗಂಟೆಗೆ ಈಗ ಹೊರಟಿದ್ದೀವಿ. ಎಲ್ಲರೂ ಸಂಡೇ ಅಂದರೆ ಅಪ್ಪ ಫ್ರೀ ಆಗಿರ್ತಾರೆ ಅಂದ್ಬಿಟ್ಟು ಎಲ್ಲರೂ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ. ಮಳೆ ಕೂಡ ಬರ್ತಾನೆ ಇತ್ತು. ನಾವು ಹೊರಡೋವಾಗ ಸಣ್ಣದಾಗಿ ಬರ್ತಾ ಇತ್ತು. ನಾವು ಅಲ್ಲಿಗೆ ಇನ್ನು MG ರೋಡ್ಗೆ ಮೊದಲು ಹೋಗಬೇಕಿತ್ತು, ಮಂಡಿಪೇಟ್ಗೆ ಹೋಗಬೇಕಿತ್ತು. ಇಲ್ಲಿ 2 ಕಡೆ ತೊಗೊಂಡು ಸ್ಯಾರಿ ಕೂಡ ಇವತ್ತೇ ಪರ್ಚೇಸ್ ಮಾಡಬೇಕು. ಇನ್ನು ಲಕ್ಷ್ಮಿಗೆ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ತೊಗೋಬೇಕಿತ್ತು. ಸ್ಟ್ಯಾಂಡು ಮತ್ತು ಕಲಶದ ತಟ್ಟೆ, ಇದೊಂದು ಸ್ವಲ್ಪ ಎಲ್ಲ ಬೇಕಾಗಿತ್ತು ಐಟಮ್ಸ್ ಎಲ್ಲ. ಅದನ್ನು ಸ್ವಲ್ಪ ತೊಗೊಂಡು ಬರೋಣ ಅಂದ್ಬಿಟ್ಟು ಮೊದಲು MG ರೋಡ್ಗೆ ಹೋಗ್ತಾ ಇದ್ದೀವಿ. ಸುಮಾರು ಜನ, ಎಷ್ಟು ಜನ ರಶ್ ಇದ್ರು ಗೊತ್ತಾ, ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ಟ್ರಾಫಿಕ್ಕು, ಪಾರ್ಕಿಂಗು ಅಷ್ಟೇ ತುಂಬ ಕಷ್ಟ ಆಗ್ತಿತ್ತು ಪಾರ್ಕಿಂಗ್ಗೆ. ಇನ್ನು ಮೊದಲು ಫ್ಯಾನ್ಸಿ ಸ್ಟೋರಿಗೆ ಹೋದ್ವಿ. ಅಲ್ಲಿ ನಮ್ಗೆ ಈ ಥರ ಪ್ಲೇಟಲ್ಲಿ ದುಡ್ಡು ಮತ್ತು ಮಡ್ಲಕ್ಕಿ ಇದೆಲ್ಲ ಇಡೋದಕ್ಕೆ ಒಂದು 3 ಈ ಥರದ್ದೊಂದು ಈ ಸಿಲ್ವರ್ ಕಲರಲ್ಲಿ ಬರುತ್ತಲ್ಲ ಪ್ಲೇಟ್ಸು, ಅದನ್ನು ತೊಗೊಂಡ್ವಿ. ಇನ್ನು ಲಕ್ಷ್ಮಿನೆಲ್ಲ ಎಲ್ಲ ಕಡೆನೂ ಕೂರಿಸಿರ್ತಾರೆ ನೋಡಿ, ಏನೋ ಒಂಥರ ಖುಷಿ. ನಾವು ಯಾವಾಗ ಹಬ್ಬ ಮಾಡ್ತೀವಿ ಅಂತ. ಇನ್ನು ಕೆಲವೊಂದು ಕಡೆ ಸ್ವಲ್ಪ ಕಾಟನ್ ಕರ್ಚೀಫ್ಸ್ ಎಲ್ಲ ಬೇಕಿತ್ತು, ಅದನ್ನೆಲ್ಲ ಶಾಪ್ ಮಾಡ್ತಿದ್ದಾರೆ ಅಪ್ಪ ಅಮ್ಮ. ಆ್ಯಂಡ್ ಇವತ್ತೇ ಸ್ಯಾರಿ ಕೂಡ ತೊಗೋಬೇಕು. ಸ್ಯಾರಿ ಇಂಥ ಕಲರೇ ತೊಗೋಬೇಕು ಅಂತ ಏನು ಐಡಿಯಾ ಏನಿರಲಿಲ್ಲ. ಅಲ್ಲಿ ಹೋಗಿ ನೋಡಿದ್ಮೇಲೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೋಬೇಕು ಅಂತ ಅಷ್ಟೇ. ಬಟ್ ಡಿಫ್ರೆಂಟ್ ಕಲರು, ಲಾಸ್ಟ್ ಇಯರ್ಗೂ ಯಾವುದು ತೊಗೊಂಡಿರಬಾರ್ದು ಆ ಕಲರು, ಆ ಥರದ್ದು ತೊಗೋಬೇಕು ಅಂತ ನೋಡ್ತಾ ಇದ್ವಿ. ಇಲ್ಲಿ ಇನ್ನೊಂದು ಸ್ವಲ್ಪ ಮಣೆ ಬೇಕಿತ್ತು. 2 ಮಣೆಗಳೆಲ್ಲ ತೊಗೊಂಡ್ವಿ. ಒಂದೊಂದು 250, 300, 400 ಈ ಥರ ಎಲ್ಲ ಕಾಸ್ಟ್ ಹೇಳ್ತಾಯಿದ್ರು, ಸೈಜ್ ಮೇಲೆ ಡಿಪೆಂಡು. ಇನ್ನು ಇದೆಲ್ಲ MG ರೋಡ್, ಮೇಯ್ನ್ ರೋಡು. ತುಮಕೂರಲ್ಲಿರೋರಿಗೆ ಗೊತ್ತಿರುತ್ತೆ MG ರೋಡು. ಇದಂತೂ ತುಂಬ ಬ್ಯುಸಿ ರೋಡ್ ಅಂತಲೇ ಹೇಳ್ಬೋದು. ತುಂಬ ಶಾಪಿಂಗ್ ಅಂಗಡಿಗಳೆಲ್ಲ ಇರುತ್ತೆ, ತುಂಬ ವೆರೈಟಿ, ಏನು ಬೇಕಾದರೂ ಎಲ್ಲ ಇಲ್ಲೇ ಸಿಗುತ್ತೆ. ಹಾಗಾಗಿ ಒಂಥರ MG ರೋಡು ಸೆಂಟರ್ ಆಫ್ ದ ಸಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ಸ್ವಲ್ಪ ಬ್ಲೌಸ್ ಪೀಸ್ ಎಲ್ಲ ತೊಗೋಬೇಕಿತ್ತು, ಮತ್ತು ರಂಗೋಲಿ ಪುಡಿ ತೊಗೋಬೇಕಿತ್ತು. ಆ್ಯಂಡ್ ಈ ಥರ ಸುಮಾರಾಗೆಲ್ಲ ಇದ್ದು ಸರಿ. MG ರೋಡಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಸೀದಾ ಮಂಡಿಪೇಟೆಗೆ ಹೋಗ್ತಾಯಿದ್ವಿ. ಮಂಡಿಪೇಟೆ ಹೇಗೆ ಅಂದರೆ ಅಲ್ಲಿ ಮಾರ್ಕೆಟ್ ಇರುತ್ತೆ, ಮತ್ತು ಈ ದೇವ್ರಿಗೆ ಸಿಗೋವಂಥ ಸಾಮಗ್ರಿಗಳೆಲ್ಲನೂ ಸಿಗುತ್ತೆ. ಗೋಲ್ಡ್ ಅಂಗಡಿಗಳು ಜಾಸ್ತಿ, ಬೆಳ್ಳಿ ಸಿಗುತ್ತೆ, ಮತ್ತು ಈ ಕಿಚನ್ಗೆ ಸಂಬಂಧಪಟ್ಟಿರೋ ಸ್ಟೀಲ್ ಅಂಗಡಿಗಳು ತುಂಬಾ ಇರುತ್ತೆ. ಇದು ಮಂಡಿಪೇಟೆ ರೋಡು. ಇವತ್ತು ಸಂಡೇ ಆಗಿರೋದ್ರಿಂದ ಸುಮಾರು ಅಂಗಡಿಗಳು ಕ್ಲೋಸ್ ಆಗಿದ್ವು, ಕೆಲವೊಂದು ಕಡೆ ಮಾತ್ರನೇ ಓಪನ್ ಆಗಿದ್ವು. ನಮಗೆ ಒಂದು ಟೇಬಲ್ ಕ್ಲಾತ್ ಕೂಡ ಬೇಕಾಗಿತ್ತು, ಆಮೇಲೆ ಮ್ಯಾಟ್ಸ್ ಬೇಕಾಗಿತ್ತು, ಡೋರ್ ಮ್ಯಾಟ್ಸು. ಇವನ್ನೆಲ್ಲ ಹ್ಯಾಂಡ್ಲೂಮ್ಸಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇನ್ನು ಇಲ್ಲಿ ಮೊದಲು ಹೋಗಿ ಈ ತಾಮ್ರದ್ದು ದೀಪ ಇದೆಲ್ಲ ಸಿಗುತ್ತಲ್ಲ, ಅದನ್ನು ಮೊದಲು ತೊಗೊಳ್ಳೋಣ ಅಂತಲೇ ಹೋಗಿದ್ದು. ಅಲ್ಲಿ ಸ್ಟ್ಯಾಂಡ್ ಬೇಕಾಗಿತ್ತು ಲಕ್ಷ್ಮಿನ ಕೂರ್ಸೋಕ್ಕೆ. ಈ ಥರದ್ದಿದ್ರೆ ಸ್ಯಾರಿ ಉಡ್ಸೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇನ್ನು ಬಿಂದಿಗೆ ಎಲ್ಲ ಇತ್ತು, ಹಂಗಾಗಿ ಸರಿ ಸ್ಟ್ಯಾಂಡ್ ಒಂದು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಳ್ತಾ ಇದ್ವಿ. ಇದೆಷ್ಟೋ ಹೇಳಿದ್ರು, ನನಗೆ ಮರ್ತೋಯ್ತು ಕಾಸ್ಟ್ ಎಲ್ಲ. ಆ್ಯಂಡ್ ಇದ್ರ ಜೊತೆಗೆ ಎಲ್ಲ ದೀಪಗಳೆಲ್ಲ ತೊಗೊಂಡ್ರು ಡೈಲಿ ಯೂಸ್ ಮಾಡೋದಕ್ಕೆ. ಒಂಥರ ಲೋಟಸ್ ಇರೋ ಡಿಸೈನು. ನಾನು ಆಮೇಲೆ ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ. ಕೆಲವೊಂದು ದೀಪಗಳು ಮತ್ತು ಪ್ಲೇಟು ಇದೆಲ್ಲ ತೊಗೊಂಡ್ವಿ. ಹಾಗೆ ಇದು ಕುಂಕುಮ ಅರಿಶಿನ ಕೊಡೋದಕ್ಕೆ. ಇನ್ನು ದೇವಸ್ಥಾನಕ್ಕೆ ಹೋಗೋದಕ್ಕೂ ಏನಾದರೂ ಪೂಜೆ ಮಾಡಬೇಕು ಅಂದರೂ ಪ್ರತಿ ಸಲ ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೆ ಈ ಥರದ್ದೊಂದು ಕುಂಕುಮ ಅರಿಶಿನ ಒಂದು ಬಟ್ಲು ಥರ ಬರುತ್ತಲ್ಲ ಅಟ್ಯಾಚ್ ಇರೋದು, ಅದೊಂದು ತೊಗೊಂಡ್ವಿ. ಇನ್ನು ಇಲ್ಲೆಲ್ಲ ದೀಪ ಎಲ್ಲ ನೋಡ್ತಾಯಿದ್ರು ಅಪ್ಪ ಅಮ್ಮ. ಇನ್ನು ನಾನು ಲಿಸ್ಟ್ ಬರ್ಕೊಂಡಿದ್ದೆ ಏನೇನು ತೊಗೋಬೇಕು ಅಂತ. ಇಲ್ಲಾಂದರೆ ಅಲ್ಲಿ ಹೋದರೆ ಮರ್ತೋಗ್ತೀವಿ ಗ್ಯಾರಂಟಿ, ಏನಾದರೂ ಒಂದು ಮಿಸ್ ಆಗುತ್ತೆ ಅಂದ್ಬಿಟ್ಟು ಏನು ಗೊತ್ತಾ, ಚೀಟಿ ಎಲ್ಲ ಬರ್ಕೊಂಬಿಟ್ಟಿದೆ. ಈ ಪೂಜೆಗೂ ಅಷ್ಟೇ ಕಾಯಿ ಹಣ್ಣು ಎಷ್ಟೆಷ್ಟು ಬೇಕು, ಬಾಳೆಕೊಂಬು, ಇವನ್ನೆಲ್ಲನೂ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಆಗ ನಮ್ಗೆ ಈಸಿ ಆಗುತ್ತೆ ಶಾಪ್ ಮಾಡಬೇಕಾದ್ರೆ. ಇನ್ನು ರಾಖಿ ಹಬ್ಬ ಬೇರೆ ಇದೆಯಲ್ಲ, ಲಕ್ಷ್ಮೀ ಹಬ್ಬ ಆದಮೇಲೆ ಇನ್ನೆಲ್ಲಿ ನೋಡಿದ್ರು ರಾಖಿಗಳು ಸಾಲಾಗಿಟ್ಟಿದ್ರು. ಇನ್ನು ಬಳೆ ತೊಗೋಬೇಕಾಗಿತ್ತು ದೇವ್ರಿಗೆ. ನಮಗೆಲ್ಲ ಇನ್ನು ಬಳೆ ಇತ್ತು. ದೇವ್ರಿಗೆ ಒಂದು ರೆಡ್ಡು ಮತ್ತು ಗ್ರೀನ್ ಕಲರ್ ಬಳೆ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು 3 ಡಜನ್ ಒಂದು 6 ಡಜನ್ ಏನೋ ತೊಗೊಂಡ್ವಿ. ಸೊ ಪ್ರತಿಯೊಂದು ನಾನು ತೋರಿಸ್ತೀನಿ. ಇನ್ನು ಕಾಯಿ ಹಣ್ಣು ಹೂವು ಎಲ್ಲ ಏನಿದೆ ಹಿಂದಿನ ದಿನ ತೊಗೊಳ್ತೀವಿ. ಅವತ್ತಂತೂ ಬಿಡಿ ಸಿಕ್ಕಾಪಟ್ಟೆ ರಶ್ಶು ಮತ್ತು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕೂಡ. ಏನಕ್ಕಂದರೆ ಮುಂಚೆನೇ ತೊಗೊಂಡು ಇಟ್ಕೊಳ್ಳೋದಕ್ಕೂ ಆಗಲ್ಲ, ಅವೆಲ್ಲ ಹಳೇದಾಗೋಗ್ಬಿಡುತ್ತೆ. ಫ್ರೆಶ್ ಆಗೇ ತೊಗೋಬೇಕು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕು. ಇನ್ನು ಇಲ್ಲಿ BH ರೋಡಲ್ಲಿರೋದು ಒಂದು ಹ್ಯಾಂಡ್ಲೂಮ್ಸ್ ಅಂಗಡಿಗೆ ಬಂದ್ವಿ. ನಾವು ಯಾವಾಗಲೂ ಇಲ್ಲೇ ಬರೋದು. ಒಂದು ಬೆಡ್ ಕವರ್ಸ್ ಏನಾದರೂ ತೊಗೋಬೇಕು ಅಂದರೆ ಮೊದಲು ಅಪ್ಪ ಅಮ್ಮ ಇಲ್ಲೇ ಜಾಸ್ತಿ ತೊಗೊಳ್ತಾಯಿದ್ರು. BH ರೋಡಲ್ಲೇ ನಿಮಗೆ ಇದು ಸಿಗುತ್ತೆ, ಹ್ಯಾಂಡ್ಲೂಮ್ಸ್ ಅಂಗಡಿ ಮೇಯ್ನ್ ರೋಡಲ್ಲೇ ಕಾಣಿಸುತ್ತೆ ನಿಮಗೆ.
ಎಮ್ ಜಿ ರೋಡಿಗೆ ಕ್ರಾಸ್ ಆಗಬೇಕು, ಅದರ ಪಕ್ಕದ ಅಂಗಡಿ ಹ್ಯಾಂಡ್ಲೂಮ್ಸ್ ಇದೆ, ಅಲ್ಲಿ ತೊಗೋತಾ ಇದ್ವಿ. ಇಲ್ಲೊಂದು ಸ್ವಲ್ಪ ಟೇಬಲ್ ಕ್ಲಾತು ಮತ್ತು 2 ಅಮ್ಮ ಬೆಡ್ ಕವರ್ಸ್ ಎಲ್ಲ ತೊಗೊಳ್ತಾಯಿದ್ರು, ಕ್ವೀನ್ ಸೈಜ್ ಬೆಡ್ ಇದನ್ನು ತೊಗೊಳೋದಕ್ಕೆ. ಇನ್ನು ಸೋಫಾ ಕವರ್ಸ್ ಕೂಡ ತೊಗೊಂಡ್ರು, ಸೆಟ್ ಎಲ್ಲನೂ. ಆಮೇಲೆ ಡೋರ್ ಮ್ಯಾಟ್ಸ್ ಎಲ್ಲ ಬೇಕಾಗಿತ್ತು. ಇಲ್ಲಿ ಆಲ್ ಇನ್ ಒನ್ ಎಲ್ಲನೂ ಸಿಗುತ್ತೆ ಇಲ್ಲಿ, ಹಾಗಾಗಿ ಇಲ್ಲೇ ಹ್ಯಾಂಡ್ಲೂಮ್ಸ್ ಅಂಗಡಿಗೆ ಹೋದ್ವಿ ನಾವು. ಇನ್ನು ನಮಗೆ ಐಡಿಯಾನೇ ಇರಲಿಲ್ಲ, ಇದು ಬ್ಯಾಕ್ ಡ್ರಾಪ್ಗೆ ಇದು ಹುಲ್ಲಿಂದು ಬರುತ್ತಲ್ಲ, ಸೊ ನಮ್ಗೆ ಅದನ್ನು ತೊಗೋಬೇಕು ಅಂತ ಐಡಿಯಾನೇ ಇರಲಿಲ್ಲ. ಆಮೇಲೆ ಅಪ್ಪ ನೋಡ್ತಾ ಇದನ್ನು ತೊಗೊಳ್ಳೋಣ, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತಲ್ವ ಅಂತ ಅಂದರು. ಈಗ ಲಕ್ಷ್ಮೀನ ಕೂರಿಸೋವಾಗ, ಏನಾದರೂ ಒಂದು ಫೋಟೋ ಶೂಟ್ಸ್ ಮಾಡೋವಾಗ, ಬರ್ಡೇಸ್ಗೆ ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ ಅಂದ್ಬಿಟ್ಟು ಸೊ ಇದನ್ನು ತೊಗೊಂಡ್ವಿ. ಬ್ಯಾಕ್ ಡ್ರಾಪ್ ಆಗಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಬ್ಯಾಕ್ ಡ್ರಾಪ್ ಯೂಸ್ ಮಾಡಿಕೊಂಡು ಫ್ಲವರ್ಸ್ ತೊಗೊಂಡು ಡಿಫ್ರೆಂಟಾಗಿ ನಾವು ರೆಡಿ ಮಾಡಿಕೊಂಡ್ರೆ ಪ್ರತಿ ವರ್ಷವೂ ಒಂದೊಂದು ಥರ ಕಾಣಿಸುತ್ತೆ, ಒಂದೊಂದು ಥರ. ಹಂಗಾಗಿ ನಮಗಿದು ಐಡಿಯಾ ಇರಲಿಲ್ಲ, ಅಪ್ಪೊಂದು ಐಡಿಯಾ. ಸೊ ಹಾಗಾಗಿ ಕಟ್ ಮಾಡಿಸ್ಕೊಳ್ತಿದ್ದಾರೆ 5 ಅಡಿ ಏನೋ ಇಷ್ಟು. ಸೊ ಹಾಲಲ್ಲಿ ನಾವು ಕೂರಿಸೋದಲ್ವ ಲಕ್ಷ್ಮಿ, ಹಾಗಾಗಿ ಅದಕ್ಕೆ ತಕ್ಕನಂಗೆ ಒಂದು 5 ಅಡಿ ಏನೋ ಕಟ್ ಮಾಡಿಸ್ಕೊಳ್ತಿದ್ದಾರೆ. ಇದು 5 ಅಡಿಗೆ ಸುಮಾರು 1600 ರೂಪಾಯಿ ಏನೋ ಆಯಿತು. ಇನ್ನು ಸೀದಾ ಅಲ್ಲೆಲ್ಲ ತೊಗೊಂಡು ಬಂದಿದ್ದೆ ಕರಣ್ ಟೆಕ್ಸ್ಟೈಲ್ಸ್ ಎಮ್ ಜಿ ರೋಡಲ್ಲಿ. ಅಂದರೆ ಇದು ಬ್ರಾಂಚಸ್ ಎಲ್ಲನೂ ಇರುತ್ತೆ, ಸೇಮ್ ಅಂಗಡಿ ಇದೆ. ದೊಡ್ಡ ಅಂಗಡಿಗೆ ಹೋಗಲಿಲ್ಲ, ಇನ್ನಲ್ಲಿ ಫುಲ್ ಸುಸ್ತಾಗೋಗ್ಬಿಟ್ಟಿತ್ತು. ಸರಿ ಕೂತ್ಕೊಂಡು ನೋಡ್ಕೋಬೋದು ಅಲ್ವಾ ಅಂದ್ಬಿಟ್ಟು ಹೋಗಿದ್ವಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲನೂ ಎಳೆದು ಇಟ್ಟಿದ್ರು ಸ್ಯಾರಿಗಳು. ಸೊ ಇದರಲ್ಲಿ ಬೆಸ್ಟ್ ಅನ್ನೋದು ತೊಗೊಂಡು ಹೋದ್ವಿ ನಾವು ಕೂಡ. ಇನ್ನು ನೋಡಿ, ಇದೇ ಥರದೇ ದೀಪಗಳು ತೊಗೊಂಡಿದ್ದು ಅಲ್ಲಿ ಮಂಡಿಪೇಟೆಯಲ್ಲಿ ನಾನು ಹೇಳಿದ್ನಲ್ಲ, ಇದು ಡೈಲಿ ಯೂಸ್ ಮಾಡೋದಕ್ಕೆ ದೇವ್ರ ಮನೆಗೆ. 2 ದೀಪಗಳೇ ಆಲ್ಮೋಸ್ಟ್ 750 ರುಪೀಸ್ ಏನೋ ಆಯಿತು. ಇನ್ನು ಇದು ಕುಂಕುಮ ಅರಿಶಿನ ಇಟ್ಕೊಳ್ಳೋದಕ್ಕೆ ಆಚೆಗೆ ಹೋದಾಗ ಬೇಕಾಗುತ್ತಲ್ವ, ಹಾಗಾಗಿ. ಇದು ಸ್ಟೀಲಿಂದ ತೊಗೊಂಡಿದ್ದು. ಇನ್ನು ಇದು ಗಲ್ಗಂಟೆ, ಇದು ಫ್ಯಾಕ್ಟ್ರಿಗೆ ಬೇಕಾಗಿತ್ತು, ಅಪ್ಪನ ಫ್ಯಾಕ್ಟ್ರಿಗೆ ಇರಲಿಲ್ಲ ಅಂದ್ಬಿಟ್ಟು ಇದೊಂದು ತೊಗೊಂಡ್ವಿ. ಇದು ಸ್ಪೆಸಿಫಿಕ್ಕಾಗಿ ನನಗೆ ಕಾಸ್ಟ್ ಎಷ್ಟು ಅಂತ ಗೊತ್ತಿಲ್ಲ. ಇನ್ನು ಇದು ಕುಂಕುಮ ಅರಿಶಿನ ಇಟ್ಕೊಳ್ಳೋದಕ್ಕೆ ದೇವ್ರ ಮನೇಲಿ ತಟ್ಟೆ. ಆ್ಯಂಡ್ ಇದು ರಂಗೋಲಿ ಡಿಸೈನ್ಸ್ದೆಲ್ಲ ಬರುತ್ತಲ್ಲ, ಬಾಕ್ಸ್ ಟೈಪು, ಅದೊಂದೇನೋ 3 ಏನೋ ತೊಗೊಂಡೆ, ಒಂದು 20 ರೂಪಾಯಿ ಏನೋ ಹೇಳಿದ್ರು. ಇನ್ನು ಇದು ಪ್ಲೇಟ್ಸ್ ಥರ, ಈ ಫ್ಲವರ್ ಡಿಸೈನಲ್ಲಿ ಇರುತ್ತಲ್ಲ, ಇದು ಪ್ಲೇಟ್ಸ್ ಥರ ಒಂದು 3 ತೊಗೊಂಡ್ವಿ. ಇದು 99 ರುಪೀಸ್ ಹೇಳಿದ್ರು ಒಂದು ಪ್ಲೇಟು. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂದ್ಬಿಟ್ಟು. ಇನ್ನು ಒಂದು ಚಿಕ್ಕ ಮಣೆ ದೇವ್ರ ಮನೆಗೆ, ಇನ್ನೊಂದು ಲಕ್ಷ್ಮೀನ ಕೂರಿಸೋದಕ್ಕೆ ಒಂದು ಮಣೆ ತೊಗೊಂಡ್ವಿ. ವುಡನ್ ಮಣೆ ಇತ್ತು, ತುಂಬ ದೊಡ್ಡದಿತ್ತು, ಹಾಗಾಗಿ ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿರೋದು ಮೀಡಿಯಮ್ ಸೈಜಲ್ಲಿ ತೊಗೊಂಡು ಈ ಥರದೊಂದು ಸ್ಟ್ಯಾಂಡ್ ತೊಗೊಂಡು ಇನ್ನು ಇದಿಷ್ಟು ಬಳೆಗಳನ್ನ ತೊಗೊಂಡಿದ್ದಾಯಿತು, ಗ್ರೀನ್ ಕಲರ್ ಮತ್ತು ರೆಡ್ ಕಲರು. ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಬಳೆಗಳಂದರೆ. ಇನ್ನು ಲಕ್ಷ್ಮಿಗೆ ಆಲ್ರೆಡಿ ಇತ್ತು ಈ ಥರವು, ಸಪ್ರೇಟ್ ಇನ್ನೊಂದು ತೊಗೊಂಡ್ವಿ. ಇನ್ನು ಇದೊಂದು ಟೇಬಲ್ ಕ್ಲಾತ್ ಒಂದು ತೊಗೊಂಡ್ವಿ. ಸ್ಯಾರಿ ಪಿಂಕ್ ಕಲರು ವಿತ್ ಡಾರ್ಕ್ ಪಿಂಕ್ ಬಾರ್ಡರ್, ಈಗಾಗಲೇ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೀವು ನೋಡಿದ್ದೀರಾ ಅಂತ ಅನಿಸುತ್ತೆ ಸ್ಯಾರಿ. ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಮಳೆ ಅಂದರೆ ಮಳೆ ಗೊತ್ತಾ, ಸಿಕ್ಕಾಪಟ್ಟೆ ಮಳೆ. ಬೆಳಗ್ಗೆ ಅದಕ್ಕೆ ಟೈಮೇ ಇಲ್ಲ, ಬೆಳಗ್ಗೆನೇ ಬರುತ್ತೆ. ಒಂದೊಂದು ಸಲ ಸಂಜೆ ಸ್ಟಾರ್ಟ್ ಆಗುತ್ತೆ, ಒಂದು ಸಲ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ, ಹೀಗೆ. ಇನ್ನು ಇವತ್ತು ಮಂಡೇ, ಇನ್ನು ಲಕ್ಷ್ಮಿಗೆ ಒಂದು ಸ್ವಲ್ಪ ಚಕ್ಲಿ ಮತ್ತು ಕರ್ಜಿಕಾಯಿ ಕೂಡ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ಅದನ್ನು ಕೂಡ ಪ್ರಿಪೇರ್ ಮಾಡಿ ಇಟ್ಕೋಬೇಕು, ಯಾಕಂದರೆ ಮನೆಗೂ ಆಗುತ್ತೆ, ಪ್ಲಸ್ ದೇವ್ರಿಗೆ ನೈವೇದ್ಯ ತಟ್ಟೆಯಲ್ಲಿ ಇಡೋದಕ್ಕೂ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ. ಹಾಗೆ ಇಲ್ಲಿ ಬೆಳಗ್ಗೆ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಿದ್ದೇ ಇರುತ್ತೆ. ತಿಂಡಿ ಜೊತೆಗೆ ಸಾಂಬಾರೆಲ್ಲ ಫಟಾಫಟ್ ಅಂತ ಮಾಡಿಕೊಂಡ್ರೆ ನೆಕ್ಸ್ಟ್ ಹಬ್ಬಕ್ಕೆ ಬೇಗ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಈ ಕಿಚನಲ್ಲಿ ಸ್ವಲ್ಪ ಬೇಗ ಕೆಲಸ ಮುಗ್ದೋದ್ರೆ ಬೇರೆ ಕೆಲಸ ಎಕ್ಸ್ಟ್ರಾವೆಲ್ಲ ಮಾಡ್ಕೊಳ್ಬೋದು ಈ ಹಬ್ಬದ ಟೈಮಲ್ಲಿ ಎಸ್ಪೆಷಲಿ. ಇನ್ನು ಇವತ್ತು ಜೋಳದ ರೊಟ್ಟಿ ಜೊತೆಗೆ ಸ್ವಲ್ಪ ಹೆಣ್ಗಾಯಿ ಮತ್ತು ಬೆಂಡೆಕಾಯಿ ಇತ್ತು, ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಮೊಸಪ್ಪು ಮಾಡೋಣ ಅಂತ ಅಂದ್ಕೊಂಡು. ಸೊ ನನ್ನ ಬ್ಲಾಗ್ಸಲ್ಲಿ ನೀವು ಜಾಸ್ತಿ ಮೊಸಪ್ಪು ಅಂತ ಕೇಳ್ತಾನೆ ಇರ್ತೀರ, ಏನಕ್ಕಂದರೆ ವಾರದಲ್ಲಿ ನಾವು 2 ಸಲ ಮಾಡೇ ಮಾಡ್ತೀವಿ. ಮೊಸಪ್ಪು ತಿನ್ನಲಿಲ್ಲ ಅಂದರೆ ನಮಗೇನೋ ಊಟನೇ ಏನೋ ಮಿಸ್ ಆಗಿದೆ ಅನ್ನೋ ಥರನೇ ಅನಿಸ್ಬಿಡತ್ತೆ. ಹಾಗಾಗಿ ವ್ಲಾಗ್ಸಲ್ಲೆಲ್ಲ ಸ್ವಲ್ಪ ಜಾಸ್ತಿ ಮೊಸಪ್ಪು ಸಾಂಬಾರು, ಅಂದರೆ ವಾರದಲ್ಲಿ 2 ಸಲ ಮೊಸಪ್ಪು ಇದ್ದೇ ಇರುತ್ತೆ. ಇನ್ನು ಬೆಂಡೆಕಾಯಿ ನಾನು ಫ್ರೈ ಹೇಗೆ ಮಾಡೋದು ಅಂತ ರೆಸಿಪಿನ ತೋರಿಸಿದ್ದೆ. ಇದಕ್ಕೂ ಜೋಳದ ರೊಟ್ಟಿ ಕಾಂಬಿನೇಷನ್ ಸೂಪರ್ ಇರುತ್ತೆ ಸೈಡ್ಸಿಗೆ, ಮತ್ತು ಅನ್ನ ಸಾಂಬಾರಿಗೂ ಸೈಡ್ಸಿಗೆ ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ ಬೆಳಿಗ್ಗೆನೇ ಖಾಲಿ ಆಗಿಬಿಡುತ್ತೆ, 3/4 ಭಾಗದಷ್ಟು ಜೋಳದ ರೊಟ್ಟಿಗೆ ಎಣ್ಗಾಯಿ, ಮತ್ತು ಇದಕ್ಕೆ ಸೈಡ್ಸ್ ತಿಂದರೆ 3/4 ಭಾಗ ಅಲ್ಲೇ ಖಾಲಿ ಆಗೋಗ್ಬಿಡತ್ತೆ.
ಇನ್ನು ಇದು ಮಧ್ಯಾಹ್ನ ನೋಡಿ ಎಷ್ಟು ಬಿಸಿಲು ಅಂದರೆ ಮೋಡನೇ ಇಲ್ಲ ಅನ್ನೋ ಥರನೇ ಕಾಣಿಸ್ತಿದೆ, ಅಷ್ಟು ಬಿಸಿಲು. ಇನ್ನು ಬಿಸಿಲು ಬಂದರೆ ಗೊತ್ತಲ್ವಾ ಹೆಣ್ಮಕ್ಳಿಗೆ ಬಟ್ಟೆ ಬೇಗ ಬೇಗ ಹಾರೋಕ್ಕೋಬೇಕು, ಬೇಗ ಬೇಗ ಅದು ಡ್ರೈ ಆದಮೇಲೆ ಒಳಗೆ ತೊಗೊಂಡು ಬರಬೇಕು ಅಂತ. ಎಷ್ಟು ಬಿಸಿಲಿದೆ ಗೊತ್ತಾ, ಸಡನ್ ಆಲ್ ಆಫ್ ಎ ಸಡನ್ ಹೇಗೆ ಕ್ಲೌಡಿ ಕ್ಲೈಮೇಟ್ಸಿಗೆ ಚೇಂಜ್ ಆಗುತ್ತೆ ಅಂತ ಗೊತ್ತೇ ಆಗಲ್ಲ ನೋಡಿ. ಒಂದು ಚೂರು ಕೂಡ ರೈನಿ ಕ್ಲೌಡ್ಸ್ ಇಲ್ಲ, ಹಾಗಿದೆ. ಆಮೇಲೆ ಸಡನ್ನಾಗಿ ಚೇಂಜ್ ಆಗೋಗ್ಬಿಡತ್ತೆ. ಇನ್ನು ಇಲ್ಲಿ ಚಕ್ಲಿ ಮಾಡೋದಕ್ಕೆ ಅಕ್ಕಿ ಎಲ್ಲ ನೆನೆಸ್ಬಿಟ್ಟು ಅಮ್ಮ ನೀರಲ್ಲೆಲ್ಲ ವಾಶ್ ಮಾಡಿ ಅದನ್ನು ಒಣಗಿಸಿ ಒಂದು 2-3 ದಿನ ಇದನ್ನು ಮಾಮೂಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಒಂದು ಸ್ವಲ್ಪ ಉದ್ದಿನಬೇಳೆ, ಹೆಸರು ಬೇಳೆ, ಹುರ್ಗಡ್ಲೆ ಪಪ್ಪು ಅಂತೀವಲ್ಲ ಅದು, ಕಡಲೆಪಪ್ಪು, ಮತ್ತು ಸ್ವಲ್ಪ ಜೀರಿಗೆ ಇವನ್ನೆಲ್ಲ ಹಾಕಿ ಮಾಡ್ತೀವಿ. ಇದ್ರ ರೆಸಿಪಿನ ನಾನು ಸುಮಾರು ಸಲ ತೋರಿಸಿದ್ದೀನಿ, ಚಕ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ. ನೀವು ಚೆಕ್ ಮಾಡಿ, ಪದೇ ಪದೇ ತೋರಿಸಿದ್ರೆ ಮತ್ತು ರಿಪೀಟ್ ಕಂಟೆಂಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು, ಇನ್ನು ಕರ್ಜಿಕಾಯಿಗೆಲ್ಲ ನಾನು ಆಗಲೇ ತೋರಿಸಿದೆ ಲಾಸ್ಟ್ ವ್ಲಾಗಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಕರ್ಜಿಕಾಯಿಗೆ ಏನು ಸ್ಟಫಿಂಗ್ ಮಾಡ್ತೀವಿ ಅಂದ್ಬಿಟ್ಟು. ಇನ್ನು ಮಿಕ್ಸ್ಚರೆಲ್ಲ ಮಾಡ್ಕೊಂಡಿದ್ವಿ, ಮಂಡಕ್ಕಿ ಒಗ್ಗರಣೆ ಹಾಕ್ಕೊಂಡಿದ್ವಿ, ಅದು ಮಾಮೂಲಿ ಮಕ್ಳಿಗೆ ಮನೇಲಿ ತಿನ್ನೋಕ್ಕೆ. ಇನ್ನು ದೇವ್ರಿಗೆ ಅಂತಲೇ ಒಂದು ಸ್ಪೈಸಿ ಒಂದು ಸ್ವೀಟು ಚಕ್ಲಿ ಮತ್ತು ಕರ್ಜಿಕಾಯಿನ ಮಾಡ್ಕೊಳ್ತಾ ಇದ್ವಿ. ಇನ್ನು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ. ಮೆಂತ್ಯ ಸೊಪ್ಪು ಅಂತೂ ತುಂಬ ಉದ್ದ ಬಂದಿದೆ, ಚೆನ್ನಾಗಿರುತ್ತೆ. ಇನ್ನು ಕೊತ್ತಂಬರಿ ಸೊಪ್ಪು ನಾವು ಮನೇಲಿ ಇಟ್ಟರೆ ಇಷ್ಟಿಷ್ಟೇ ಆಗುತ್ತೆ. ಇನ್ನು ತುಳಸಿ ಕೂಡ ತುಂಬಾ ಇತ್ತು. ಇದೊಂದು ಸ್ವಲ್ಪ ಕಿತ್ಕೊಂಡು ತುಳಸಿನ ಕಟ್ಟಿ ಲಕ್ಷ್ಮಿಗೆ ಹಾಕಿದ್ರೆ, ತುಳಸಿ ಅಂದ್ರೇ ಲಕ್ಷ್ಮಿ ಅಲ್ವಾ, ತುಂಬ ಶ್ರೇಷ್ಠ. ಸರಿ, ಹಿಂದಿನ ದಿನ ಎಲ್ಲ ಕಟ್ ಮಾಡಿಕೊಂಡು ಕಟ್ಟೋಣ ಅಂತಲೇ ಅಂದ್ಕೊಂಡಿದ್ದು. ಇನ್ನು ನಮ್ಮ ಡಿಂಕು ನೋಡಿ ಕೆಲವೊಂದು ಹುಲ್ಲು ಇಲ್ಲ ಇದು ತಿನ್ನುತ್ತೆ, ಅದಕ್ಕೆ ಹೊಟ್ಟೆ ಕೆಟ್ಟಾಗ ಅದು ಗೊತ್ತಾಗುತ್ತೆ ಇಂಥದ್ದೇ ತಿನ್ನಬೇಕು ಅಂದ್ಬಿಟ್ಟು. ಸೊ ನಮ್ಮ ಮನೇಲಿ ಲಾನಲ್ಲಿ ಅದು ಇದು ಅಂತ ಬೆಳೀತಾನೆ ಇರುತ್ತೆ ಹುಲ್ಲು, ಅದು ಯಾವ ತಿಂತಿದೆಯೋ ಅಂತ ಅದಕ್ಕೆ ಗೊತ್ತಾಗಬೇಕು. ಅಂದರೆ ಏನಾದರೂ ಹೊಟ್ಟೆ ಕೆಟ್ಟಾಗ ಸೊ ಅದೇ ಸೆಲ್ಫ್ ಮೆಡಿಸಿನಾಗಿ ಅದು ತಗೊಂಡು ಸ್ಮೆಲ್ಲಲ್ಲಿ ತಿಂತಾ ಇರುತ್ತೆ. ಸೊ ಇದರಿಂದ ಅದಕ್ಕೆ ಏನೇನು ಸ್ವಲ್ಪ ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ ಏನಾದರೂ ಹೊಟ್ಟೆ ಏನಾದರೂ ಕೆಟ್ಟಿದ್ರೆ ಎಲ್ಲನೂ ಹೊರಟೋಗುತ್ತೆ. ಇದು ಗೊತ್ತೇ ಇರುತ್ತೆ ನಾಯಿಗಳು ಸಾಕಿರೋರಿಗೆ, ನಾವು ಹೇಳೋದೇ ಬೇಕಾಗಿಲ್ಲ. ಇನ್ನು ವಾಕಿಂಗ್ ಕರ್ಕೊಂಡು ಹೋದಾಗಲೂ ಅಷ್ಟೇ, ಅದಕ್ಕೇನಾದರೂ ಸ್ಮೆಲ್ ತೊಗೊಂಡು ಕಂಡಿಡಿದು ಆ ಹುಲ್ಲನ್ನ ಅದು ತಿಂತಾ ಇರುತ್ತೆ, ಹೊಟ್ಟೆ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ. ಇನ್ನು ಚೆನ್ನಾಗಿ ನಿದ್ದೆ ಮಾಡ್ತಿದೆ ಮಧ್ಯಾಹ್ನದ ಟೈಮು. ಇನ್ನು ನೆಕ್ಸ್ಟ್ ಡೇ ಇದು 4 ಗಂಟೆ 3:15 ಆ ಟೈಮಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಚೆ ಕಡೆನೇ ಮಾಡ್ಕೊಳ್ತಾ ಇದ್ವಿ, ತುಂಬ ಗಲೀಜಾಗುತ್ತೆ ಮನೇಲಿ ಅಂದ್ಬಿಟ್ಟು. ಇಲ್ಲಿ ದೊಡ್ಡ ಸ್ಟವ್ ಇದೆ, ಬೇಗ ಬೇಗ ಆಗೋಗುತ್ತೆ ಅಂದ್ಬಿಟ್ಟು. ಸೊ ಮೊದಲು ಕರ್ಜಿಕಾಯಿನ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ವಿ. ಕರ್ಜಿಕಾಯಿಗೆ ಸ್ಟಫಿಂಗೇ ಬಂದುಬಿಟ್ಟು ಕಡಲೆಪಪ್ಪು ಇದು ಬರುತ್ತಲ್ಲ ಅದು, ಮತ್ತು ಸ್ವಲ್ಪ ಕೊಬ್ಬರಿ, ಬೆಲ್ಲ. ಇನ್ನು ಕೆಲವರು ಶುಗರ್ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ನಾವು ಬೆಲ್ಲ ಮತ್ತು ಕಾಯಿ ತುರಿ, ಒಣ ಕೊಬ್ಬರಿ, ಕಾಯಿ ತುರಿ ಮತ್ತು ಇದು ಕಡಲೆಪಪ್ಪಿಂದು ಪುಡಿ ಮಾಡಿಕೊಂಡು ಮಿಕ್ಸಿಲಿ ಫುಲ್ಲು ಅಷ್ಟೇ ಸ್ಟಫಿಂಗ್ ಆಗಿರೋದು. ಇನ್ನು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಇನ್ನು ಹಿಟ್ಟಿಗೆ ಏನು ಹಾಕೋಬೇಕು ಅಂದರೆ ಚಿರೋಟಿ ರವೆ ಹಾಕ್ಕೊಂಡಿದ್ದಾರೆ. ಸೊ ಬರೀ ಚಿರೋಟಿ ರವೆ, ನೀರು, ಒಂದು ಸ್ವಲ್ಪ ಉಪ್ಪು ಅಷ್ಟೇ. ನಾವು ಮೈದಾ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗಲ್ಲ ಕರ್ಜಿಕಾಯಿಗೆ, ಅದು ಅಷ್ಟು ಒಳ್ಳೆಯದಲ್ಲ ಅಲ್ವಾ. ಹಾಗಾಗಿ ಚಿರೋಟಿ ರವೆಲೂ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಇರುತ್ತೆ ತಿನ್ನೋವಾಗ. ಸೊ ಸ್ವಲ್ಪ ಕರ್ಜಿಕಾಯಿ ಲೇಟ್ ಪ್ರೊಸೆಸ್ಸು, ಲಟ್ಟಿಸ್ಕೋಬೇಕು ಮತ್ತು ಸ್ಟಫಿಂಗ್ ಮಾಡಬೇಕು, ಎಣ್ಣೆಲಿ ಹಾಕಬೇಕು. ಚಕ್ಲಿ ಆದರೆ ಒತ್ಬಿಟ್ಟು ಬೇಗನೆ ಹಾಕ್ಕೊಂಬಿಡ್ಬೋದು. ಇಲ್ಲಿ ನಾನು ಸ್ವಲ್ಪ ಹಿಟ್ಟೆಲ್ಲ ಲಟ್ಟಿಸಿ ಕೊಡ್ತಾಯಿದ್ದೆ, ಇನ್ನು ತಂಗಿ ಎಲ್ಲ ಸ್ಟಫಿಂಗ್ ಮಾಡ್ತಾಯಿದ್ಲು. ಇನ್ನು ಇದೆಲ್ಲ ಸ್ವಲ್ಪ ಒಂದು 30 ಆ ಥರ ಕರ್ಜಿಕಾಯಿ ಎಲ್ಲ ಆದಮೇಲೆ ಇನ್ನು ಡೀಪ್ ಫ್ರೈಗೆ ಮಾಡ್ಕೊಳ್ತಾ ಇದ್ದೆ. ಇನ್ನು ಡಿಂಕು ಅಂತೂ ಅಲ್ಲೇ ಇದ್ದ ವಾಸನೆಗೆ ಹೋಗ್ತಾನೆ ಇರಲಿಲ್ಲ. ಅದಕ್ಕೆ ಅವ್ನು ನೋಡಿ ಹಿಂಗೆ ಅಂತ ಇದ್ದೆ, ನೋಡು ನಾನು ತಿಂತಾಯಿದ್ದೀನಿ ನೋಡು ಅಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ಇದರಲ್ಲಿ ದೇವರಿಗೆಲ್ಲ ಎತ್ತಿಟ್ಬಿಟ್ಟು ನಾವು ಒಂದು ಸ್ವಲ್ಪ ಎತ್ತಿಟ್ಕೊಂಡು ಮನೆಗೆ ಯೂಸ್ ಮಾಡ್ಕೊಳ್ತೀವಿ. ಆಚೆ ಕಡೆ ಈ ವೆದರ್ಗೆ ತುಂಬ ಚೆನ್ನಾಗಿತ್ತು ಪ್ರಿಪೇರ್ ಮಾಡೋದಕ್ಕೆ. ಅಂದರೆ ಇಲ್ಲಿ ಎಷ್ಟೇ ಮಾಡಿದ್ರು ಹೆಂಗೆ ಮಾಡಿದ್ರೂ ಗಲೀಜಾಗಲ್ಲ, ಗಲೀಜಾದ್ರೂ ನಮಗೆ ಗಲೀಜು ಅಂತ ಅನಿಸಲ್ಲ. ಅದೇ ನಾವು ಮನೇಲಿ ಎಷ್ಟೇ ಕೇರ್ಫುಲ್ಲಾಗಿ ಮಾಡಿದ್ರೂ ಗಲೀಜಾಗೇ ಆಗುತ್ತೆ, ಏನಕ್ಕಂದರೆ ಡೀಪ್ ಫ್ರೈ ಐಟಮ್ಸ್ ಅಲ್ವಾ. ಹಾಗಾಗಿ
ಇನ್ನು ಸ್ವಲ್ಪ 30, 35, 40 ಹಂಗೆ ಸ್ವಲ್ಪ ಕಜ್ಜಿಕಾಯಿ ಆದಮೇಲೆ ಇನ್ನು ಎಣ್ಣೆನ ಬಿಸಿ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೂತ್ಕೊಂಡು ಆರಾಮಾಗಿ ಎಷ್ಟು ಬೇಕಾದರೂ ಈ ಥರ ತಿಂಡಿ ತಿನಿಸುಗಳನ್ನ ಮಾಡ್ಬೋದು. ಆದರೆ ನಿಂತ್ಕೊಂಡು ಮಾತ್ರ ನಿಜವಾಗ್ಲೂ ಆಗೋಲ್ಲ. ಮಾಡಿದ್ಮೇಲೆ ತೊಳೆಯೋದು ಅಷ್ಟೇ ಇರುತ್ತೆ, ಕ್ಲೀನ್ ಮಾಡೋದು ಅಷ್ಟೇ ಇರುತ್ತೆ ಅಂದ್ಬಿಟ್ಟು ಇದೇ ಥರ ಕೂತ್ಕೊಂಡು ಆಚೆಗಡೆ ಮಾಡ್ತಾಯಿದ್ವಿ. ಇನ್ನು ತಂಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಎದ್ದು ಓಡಾಡೋದು ಈ ಥರದ್ದೆಲ್ಲ ಮಾಡ್ತಾಯಿದ್ಲು. ಏನಕ್ಕಂದರೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಈ ಟೈಮಲ್ಲಿ. ಇನ್ನು ಲಕ್ಷ್ಮಿಗೆ ಸ್ವಲ್ಪ ಹೋಮ್ವರ್ಕ್ಸ್ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾವು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ವಿ. ಇನ್ನು ಟೆಸ್ಟ್ಸ್ ಎಲ್ಲ ಮುಗ್ದೋಗಿತ್ತು, ಇನ್ನು ಪ್ರಕುಲ್ಗೊಂದು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅವ್ನಿಗೊಂದು ಕಡೆ ಓದೋಕ್ಕೆ ಹೇಳ್ಕೊಂಡು ನಾವೊಂದು ಕಡೆ ಇದನ್ನು ಮಾಡ್ಕೊಳ್ತಾ ಇದ್ವಿ. ಏನಕ್ಕಂದರೆ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಹಬ್ಬನೂ ಮಾಡದೆ ಅಂತೂ ಇರೋಕ್ಕಾಗಲ್ಲ, ಟೆಸ್ಟಿಗೂ ಓದಿಸ್ಲೇಬೇಕು. ಪ್ರತಿಯೊಂದು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಏನಕ್ಕಂದರೆ ಹಬ್ಬ ಟೈಮಲ್ಲಿ ಟೆಸ್ಟ್ ಎಕ್ಸಾಮ್ ಅಂದ್ಬಿಟ್ರೆ ಎಷ್ಟು ತಲೆನೋವು ಗೊತ್ತಾ. ಯಾವ ಕಡೆ ಕಾನ್ಸಂಟ್ರೇಷನು ಮಾಡೋಕ್ಕಾಗಲ್ಲ, ಒಂದು ಕಡೆ ಹಬ್ಬಕ್ಕೆ ಮಾಡೋಕ್ಕಾಗಲ್ಲ. ಹಬ್ಬಕ್ಕೆ ಮಾಡಿದ್ರೆ ಅಯ್ಯೋ ಅವ್ನಿಗೆ ಓದ್ಸೋಕ್ಕಾಗ್ತಿಲ್ವಲ್ಲ ಅನ್ನೋದೊಂದು ಟೆನ್ಷನ್ ಇರುತ್ತೆ. ಸೊ ಎಲ್ಲ ಆಗೋದ್ಮೇಲೆ ಹಬ್ಬ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಕೆಲವೊಂದು ಸಲ ಕೋಇನ್ಸಿಡೆನ್ಸ್ ಈ ಥರ ಮಧ್ಯದಲ್ಲಿ ಬಂದುಬಿಡುತ್ತೆ ಹಬ್ಬಗಳು. ಸೊ ಫ್ರೆಂಡ್ಸ್, ಇವತ್ತಂತೂ ಫುಲ್ ಸುಸ್ತಾಗೋಯ್ತು. ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಅಷ್ಟು ಬ್ಲಾಗ್ ಶೂಟ್ ಮಾಡಿಕೊಂಡೆ ಬ್ಲಾಗ್ನ. ಸೊ ಬೆಳಗ್ಗೆಯಿಂದ ಅದು ಇದು ಅಂತ ಅಂದ್ಕೊಂಡು ಪೂಜೆಗೆಲ್ಲ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ನೋಡಿಕೊಂಡು ಒಂದು ಕಡೆ ಇಟ್ಕೊಂಡ್ರೆ ನಮಗೊಂದು ಸಮಾಧಾನ. ಅದೆಲ್ಲ ಮಧ್ಯಾಹ್ನದವರೆಗೂ ನೋಡಿಕೊಂಡೆ ಕೆಲಸ. ಇನ್ನು ಮಧ್ಯಾಹ್ನ ಮೇಲೆ ಕರ್ಜಿಕಾಯಿ, ಚಕ್ಲಿ ಮಾಡೋದು ಇಷ್ಟೆಲ್ಲನೂ ಮಾಡ್ಕೊಂಡ್ವಿ. ಈಗಲೂ 10 ಇವಾಗ ಕರೆಕ್ಟಾಗಿ ಟೈಮ್ ರಾತ್ರಿ. ಇವಾಗ ಮುಗ್ದಿದೆ. ಸೊಂಟ ಎಲ್ಲ ಸಖತ್ತಾಗಿ ಇಟ್ಕೊಂಡ್ಬಿಟ್ಟಿದೆ, ಕಾಲೆಲ್ಲ ನೋಯ್ತಿದೆ ಸರಿಯಾಗಿ. ಕರ್ಜಿಕಾಯಿ ಮತ್ತು ಫುಲ್ ಚಕ್ಲಿ ಮಾಡಿದ್ದು ಏನೋ ಮನೆಗೂ ಆಗುತ್ತೆ, ಮತ್ತು ದೇವ್ರಿಗೆ ತಟ್ಟೆಗೆ ಇಡೋದಕ್ಕೂ ಚೆನ್ನಾಗಿರುತ್ತೆ, ಮನೇಲೇ ಮಾಡಿರೋದಲ್ವ ಅಂದ್ಬಿಟ್ಟು ದೇವ್ರಿಗೆ ಸೈಡ್ಗೆ ಒಂದಿಷ್ಟು ಅಂತ ತೆಗೆದಿಟ್ಟಿದ್ದೀವಿ ಕರ್ಜಿಕಾಯಿ ಮತ್ತು ಚಕ್ಲಿ. ಸೊ ಸುಸ್ತಾಗೋಯ್ತು. ಇನ್ನು ನಾಳೆ 2 ದಿನ ಟೈಮ್ ಇದೆ ಹಬ್ಬಕ್ಕೆ. 2 ದಿನದಲ್ಲಿ ಎಲ್ಲನೂ ರೆಡಿ ಮಾಡ್ಕೋಬೇಕು. ಸೊ ನಾನು ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಮಾಡೋಣ, ಬ್ರಾಹ್ಮಿ ಮುಹೂರ್ತದಲ್ಲಿ 4-4:15. ಯಾವತ್ತೂ ನಾನು ಮಾಡಿಲ್ಲ, ಎಲ್ಲ ಒಂದು 8-9 ಈ ಟೈಮಲ್ಲೇ ಮಾಡಿರೋದು. ಈ ಸಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮನೇಲಿ ಎಲ್ಲರೂ ಸಹಕರಿಸಿದ್ರೆ 4-4:15 ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಸಾಧ್ಯ ಆದರೆ 4-4:15, ಇಲ್ಲಾಂದರೆ ಅದ್ರ ಮೇಲೇ ಆಗುತ್ತೆ. ಒಟ್ಟು ಬೆಳಗ್ಗೆನೇ ಮುಗಿಸ್ಬಿಡ್ತೀವಿ ನಾವು. ಬಟ್ ಈ ಸಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತ ಸಖತ್ ಆಸೆ. ಮುಗಿಸ್ಕೊಂಡ್ಬಿಟ್ರೆ ಬೇಗ ಮುಗ್ದಂಗೆ ಆಗುತ್ತೆ. ಪ್ರಶಾಂತವಾಗಿರೋ ಒಂದು ಟೈಮಲ್ಲಿ ಹಬ್ಬ ಪೂಜೆ ಆರಾಮಾಗಿ ಮಾಡ್ಕೋಬೋದು. ಯಾವುದೇ ಒಂದು ಕಿರಿಕಿರಿ ವಾಯ್ಸ್ ಅನ್ನೋದಿರಲ್ಲ. ಇನ್ನು ಮಕ್ಕಳು ಆ ಟೈಮ್ಗೆ ಎದ್ದೋಳಲ್ಲ ಬೇಗ. ಮಕ್ಕಳು ಮಲ್ಕೊಂಡ್ರೂ ನಡೆಯುತ್ತೆ. ಇನ್ನು ಮನೇಲಿರೋರೆಲ್ಲ ದೊಡ್ಡವರೆಲ್ಲ ಎದ್ದಿರಲೇಬೇಕು. ಎದ್ದು ಬೇಕಿದ್ರೆ ಸ್ನಾನ ಮಾಡಿ ಪೂಜೆ ಏನಾದರೂ ಮಾಡ್ಕೋಬೋದು, ಇಲ್ಲ ಆಮೇಲಾದರೂ ಎದ್ದಿದ್ರೆ ಸಾಕು ಪೂಜೆ ಟೈಮಲ್ಲಿ. ಬೇಕಿದ್ರೆ ಆಮೇಲೆ ಲೇಟಾಗಿ ಅವ್ರು ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿಕೊಂಡ್ರು ಸಾಕು. ಫುಲ್ ಟಯರ್ಡ್ ಆಗಿದೆ. ನಾನು ಇವತ್ತು ಮಲ್ಕೊತಿದ್ದೀನಿ. ಬೆಡ್ ಮೇಲೆ ತಲೆ ಇಟ್ಟಿದ ತಕ್ಷಣ ನಿದ್ದೆ ಬರೋ ಥರ ಫುಲ್ ಅನಿಸ್ತಿದೆ. ಸೊ ಐ ಹೋಪ್ ಎಲ್ಲ ವೀಡಿಯೋಸು ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಗುಡ್ ನೈಟ್.